ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಪ್ರಾರ್ಥಿಸ್ತಾ, ಇದೀಗ ನಾವೆಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇರೋದು ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಟೀಮ್ ಅವರ ಲೈಟ್ಸ್ ಆಫ್. ಶ್ರದ್ಧೆಯಿಂದ ಅವ್ರ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕೆಲಸ ಮಾಡಬೇಕಂದ್ರೆ 3 days ನಾವು ಆಸ್ ಅ ಫ್ಯಾಮಿಲಿಯಾಗಿ ಇದ್ವಿ, ಆಸ್ ಅ ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅವರ ಕೆಲಸ, ಆಮೇಲೆ ಅವರು ಒಬ್ಬೊಬ್ಬರು ಲೈಕ್ ಕ್ಯಾಮ್ರಾಮನ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ನಮ್ಮ ಆಕಾಶ್ ಅವರು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು, ಪ್ರತಿಯೊಬ್ಬರು ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿಕೊಂಡು, ತುಂಬ ಸ್ಪಂದನ ಅವರು ಕಾಲು ಹಿಡ್ಕೊಂಡು ಈ ಆಲ್ಬಮ್ ಸಾಂಗ್ನ ಮಾಡಿದ್ದೀವಿ. ಆಮೇಲೆ ನಾನು PRK ಪ್ರೊಡಕ್ಷನ್ ಬಂದಾಗ PRK ಪ್ರೊಡಕ್ಷನಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅವಾಗಿಂದನೂ ಅಂದ್ಕೊಂಡಿದ್ದೆ. ನಾನು ಆಲ್ಬಮ್ ಸಾಂಗ್ ಮಾಡಬೇಕಂದ್ರೆ PRK ಆಡಿಯೋಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. PRK ಆಡಿಯೋಲಿ ನನ್ನೊಂದು ಕನಸನ್ನು ನೆರವೇರಿಸಿದ್ದೀರಾ. PRK ಆಡಿಯೋಲಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ಸಾಂಗ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಏನೇನಾಗುತ್ತೆ ಎಲ್ರಿಗೂ ಶೇರ್ ಮಾಡೋಕ್ಕಾಗುತ್ತೋ ಅದು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾಡಿ ಅದ್ರಲ್ಲಿ ಬೆಳಿಬೇಕು, ಒಂದು ತಕ್ಕ ಮಟ್ಟಿಗೆ ಬರಬೇಕು ಅಂತ ಎಲ್ಲರೂ ಆಸೆ ಇದೆ. ನೋಡೋಣ ಮುಂದೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾ ಮಾಡಿ ಅದರಲ್ಲೂ ಕ್ಲಿಕ್ ಆಗಬೇಕು ಅಂತ ನಮ್ಮ ಆಸೆ ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ಅದಕ್ಕೂ ಬೇಕು. ಥ್ಯಾಂಕ್ ಯು. ಸೊ ನಿಮಗೆ ವೆಲ್ಕಮ್ ನಮ್ಮ ಪ್ರೋಗ್ರಾಮ್ಗೆ, ನಮ್ಮ ಜಿನುಗೋ ಮಳೆ ಆಡಿಯೋ ಲಾಂಚ್ಗೆ ನಿಮ್ಗೆಲ್ಲರಿಗೂ ಒಂದು ಚಪ್ಪಾಳೆ ಬರಲಿ ಪ್ಲೀಸ್. ಆ್ಯಂಡ್ ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ PRK ಆಡಿಯೋ, ಅಶ್ವಿನಿ ಮ್ಯಾಮ್, ಪುನೀತ್ ಸರ್ ಆ್ಯಂಡ್ ನಮ್ಮ ಫೇವ್ರೆಟ್ ಸುದೀಪ್ ಸರ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಒಳ್ಳೆ ಆಡಿಯೋ ಲೇಬಲಲ್ಲಿ ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ತುಂಬ ಇದೆ. ನಮ್ಮ ಜಿನುಗೋ ಮಳೆ ಒಂದು ರೊಮ್ಯಾಂಟಿಕ್ ಸಾಂಗ್ ನೀವೇ ನೋಡಿದಂಗೆ ಇವತ್ತು 5:55ಕ್ಕೆ PRK ಆಡಿಯೋ ಲೇಬಲಲ್ಲಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಧನುಷ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆಕಾಶ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನು ಕೇಳಿದ ತಕ್ಷಣ ಫಸ್ಟು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವರು ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು. ಬಿಕಾಸ್ ಟೀಮಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, UFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ಸೊ VFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸೊ ಫಾರ್ ಲೈಕ್ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ. ವಿಜ್ಞಾನ್ ತೋರಣ ಆಗಿರ್ಬೋದು, UI ಆಗಿರ್ಬೋದು, ಇಂಥ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆಕಾಶ್ ಸರ್, ಉಪೇಂದ್ರ ಸರ್ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇದೆಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಹೇಳಿದಾಗ ಓಕೆ ಟೀಮ್ ಚೆನ್ನಾಗಿದೆ ಅಂತ ಅನಿಸ್ತು. ಅದೆಲ್ಲದಕ್ಕಿಂತ ಮೇಲೆ ಓಕೆ ಯಾಕೆ ಪ್ರಾಜೆಕ್ಟ್ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಅವ್ರನ್ನ ಕೇಳಿದಾಗ ಕೂಡ ಅವ್ರು ಹೇಳಿದ್ದು ನಮಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಆ ಸಿನಿಮಾ ಕ್ವಾಲಿಟಿನ ಸೇಮ್ ಕ್ವಾಲಿಟಿನ ಆಲ್ಬಮ್ ಸಾಂಗಲ್ಲಿ ನಾವು ತಂದು ತೋರಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸೊ ಕಂಗ್ರ್ಯಾಚುಲೇಷನ್ಸ್. ಫುಲ್ ಸಾಂಗ್ ನಾನು ದೊಡ್ಡ ಪರದೆಗಳಲ್ಲಿ ಇವತ್ತು ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನನಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಸರ್ ಆ್ಯಂಡ್ ಎಂಟೈರ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಗ್ರೋಯಿಂಗ್ ಅಪ್ ನನಗೆ ಮುಂಗಾರು ಮಳೆ ಅಂದ ತಕ್ಷಣ ನೆನಪಾಗೋದು ಮುಂಗಾರು ಮಳೆ. ಯಾಕಂದರೆ ತುಂಬ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ ಸಿನಿಮಾ ಅದು. ಪ್ರಾಬಬ್ಲಿ ನೆಕ್ಸ್ಟ್ ಯಾರು ಸಂಬಡಿ ಈ ಥರ ಅಂದ್ಕೊಂಡು ಮಳೆ ಅಂದ ತಕ್ಷಣ ನಂಗೆ ಜಿನುಗೋ ಮಳೆ ನೆನಪಾಗುತ್ತೆ ಅಂತ ಹೇಳೋ ಥರ ಆಗಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತೀನಿ. ಮತ್ತು ಬಿಗ್ ಬಾಸ್ ನಂತರ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರಿ, ಅದು ಹೇಗಿತ್ತು ಆ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ರೆ? ಚೆನ್ನಾಗಿತ್ತು ಸರ್. ಅಂದರೆ ಧನುಷ್ ನನಗೆ ಬಿಗ್ ಬಾಸ್ ಮುಂಚೆನೂ ಗೊತ್ತಿದ್ದವರು. ಸೊ ಕೆಲಸ ಮಾಡೋಕ್ಕಾಗಲಿ ನನ್ನ ಕ್ಯಾರೆಕ್ಟರ್ ನೀವು ನೋಡಿದಾಗೆ ಸ್ವಲ್ಪ ಸಾಫ್ಟ್ ಟೀಚರ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಆ್ಯಂಡ್ ಇಡೀ ಟೀಮ್ ಧನುಷ್ ಮಾತ್ರ ಅಲ್ಲ, ಇಡೀ ಟೀಮ್ ಗೊತ್ತಿಲ್ಲದೆ
ಗೊತ್ತಿರೋ ಫ್ರೆಂಡ್ ಆಗಿರೋದ್ರಿಂದ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ರು ಮುಂಗಾರು ಮಳೆ ನೆನಪಾಗುತ್ತೆ ಅಂತ. ಇನ್ನು ಮುಂದೆ ಮುಂಗಾರು ಮಳೆನೂ ನೆನಪಲ್ಲಿರುತ್ತೆ, ಅದ್ರ ಜೊತೆಲಿ ಜಿನುಗೋ ಮಳೆನೂ ನೆನಪಲ್ಲಿರೋ ಥರ ಆಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜಿನುಗೋ ಮಳೆ ನಾವು ಮೇಕಿಂಗ್ ಮಾಡುವಾಗ ಫಸ್ಟು ನಾನು ಧನುಷ್ ಅವ್ರ ಹತ್ರ ಹೋದಾಗ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬನ್ನಿ ನಾವು ಮಾಡೋಣ, ತಲೆ ಕೆಡಿಸ್ಕೊಬೇಡಿ, ನೀವು ಏನೇ ಕೇಳಿ ಅವತ್ತೇ ಕೇಳಿ, ನಾನಂತೂ 100% ನೀವು ರಾತ್ರಿ 12 ಗಂಟೆಗೆ ಕರೆದ್ರು ಎಲ್ಲಿ ಬೇಕು ಹೇಳಿ ಅಲ್ಲಿಗೆ ನಾನು ಬಂದು ನಿಂತ್ಕೊಂಡು ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ, ಪ್ರತಿಯೊಂದು ಎಲ್ಲದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಫಸ್ಟು ಧನುಷ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಪಂದನ ಅವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಎಲ್ಲದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಕಡೆ ಬರೋದಾದ್ರೆ ನಮ್ಮ ಅವಿನಾಶ್ ಸರ್ ಫಸ್ಟ್ ನಾನು ಆಕ್ಚುಲಿ ಇದನ್ನ ಶಾರ್ಟ್ ಫಿಲಮಿಗೆ ಅಂತ ಮಾಡ್ಕೊಂಡಿದ್ದ ಒಂದು ಸ್ಟೋರಿ ಇದು. ಅದನ್ನ ಆಮೇಲೆ ನಾನು ಯಾಕೆ ಇದನ್ನ ಮ್ಯೂಸಿಕ್ ಮಾಡಬಾರ್ದು ಅಂತ ಹೇಳಿ ಪ್ಲಾನ್ ಮಾಡಿ ಅವಿನಾಶ್ ಸರ್ ಹತ್ರ ಹೋದಾಗ ಅವಿನಾಶ್ ಸರ್ ಇದು ರೊಮ್ಯಾಂಟಿಕ್ ಲವ್ ವಿಲೇಜ್ ಅಲ್ಲಿ ನಡೆಯೋ ಸ್ಟೋರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿಕೊಟ್ರು. ರಿಯಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಇವಾಗ ನೀವು ವಿಡಿಯೋ ನೋಡಿದಾಗ ನಿಮಗೂ ಅಷ್ಟೇ ಖುಷಿಯಾಗಿರ್ಬೋದು. ಅದ್ರ ಜೊತೆಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ, ನಮಗೆ ಇದ್ರ ಲಿರಿಕ್ಸ್ ನಾಗಾರ್ಜುನ ಶರ್ಮನೇ ಬರೀಬೇಕು ಅಂತ ಹೇಳಿದ್ದೆ. ಅವ್ರು ನಾಗಾರ್ಜುನ ಶರ್ಮ ಅವ್ರು ತುಂಬಾ ಬಿಸಿ ಇದ್ರು ನಮಗೋಸ್ಕರ ಫ್ರೀ ಮಾಡ್ಕೊಂಡು ಈ ಸಾಂಗ್ ನ ಬರ್ಕೊಟ್ರು. ನೀವು ಈ ಸಾಂಗ್ ಅಲ್ಲಿ ಪ್ರತಿಯೊಂದು ಲಿರಿಕಲ್ಲೂ ನೋಡ್ಬೋದು, ನೀವು ಒಂದೊಂದು ಲೈನ್ ಅಲ್ಲೂ ಒಂದೊಂದು ಅರ್ಥ ಚೆನ್ನಾಗಿದೆ. ಎಲ್ಲ ಕಂಪ್ಲೀಟ್ ಆಗಿ ಇವಾಗ ರೀಲ್ಸ್ ಮಾಡೋರಿಗೆ ಆಗ್ಬೋದು, ಪ್ರಮೋಷನ್ ಮಾಡೋ ರೀಲ್ಸ್ ಮಾಡೋಕ್ಕೆ ತುಂಬಾ ಹುಕ್ ಲೈನ್ಸ್ ಇದೆ ಈ ಸಾಂಗ್ ಅಲ್ಲಿ. ದಯವಿಟ್ಟು ಎಲ್ಲರೂ ಈ ಸಾಂಗ್ಗೆ ರೀಲ್ಸ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರೀಲ್ಸ್ ಮಾಡಿದವರಿಗೆ ಒಂದು ಬೆಸ್ಟ್ ಗಿಫ್ಟ್ ಇದೆ, ಅದನ್ನ ಆಮೇಲೆ ನಾವು ಅನೌನ್ಸ್ ಮಾಡ್ತೀವಿ. ಮತ್ತೆ ಸಿಂಗರು ಕೀರ್ತನೋಳ ಮತ್ತೆ ಅಂಕಿತಾ ಕೊಂಡು ಹಾಡಿರೋದು ಈ ಸಾಂಗ್ ನ, ಅವರಿಗೂ ಕೂಡ ನಾನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮಿಗೆ ಬಂದ್ರೆ ಯೂನಿಕಾನ್ ಟೀಮ್ ಹೇಗೆ ಅಂದ್ರೆ ಇವಾಗ ಇಲ್ಲೇ ನೋಡ್ತಿರ್ಬೋದು ಎಲ್ಲರೂ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ. ಲೈಕ್ ಎಲ್ಲರೂ ಆಲ್ರೌಂಡರ್ಸ್, ಇವಾಗ ಕ್ಯಾಮ್ರಾ ಹಿಡ್ದಿರೋರಾಗ್ಬೋದು, ಇಲ್ಲಿ ವರ್ಕ್ ಮಾಡ್ತಿರೋರಾಗ್ಬೋದು, ಪ್ರತಿಯೊಂದು ಅವ್ರ ಒಳಗಡೆ ಒಬ್ರು ಡೈರೆಕ್ಟರ್ ಇದ್ದಾರೆ, ಮತ್ತೆ ಕಲರಿಸ್ಟ್ ಇದ್ದಾರೆ, ಎಡಿಟರ್ ಇದ್ದಾರೆ, ಪ್ರತಿಯೊಬ್ರು ಇದ್ದಾರೆ, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇದ್ದಾರೆ, ಈ ತರ ಪ್ರತಿಯೊಬ್ರು ಇದ್ದಾರೆ. ನಾವು ನಮ್ ಪರ್ಟಿಕ್ಯುಲರ್ ಆಗಿ ನಮ್ದು ಇದೇ ಕೆಲಸ ಅಂತ ಯಾರು ಕೆಲಸ ಮಾಡಲ್ಲ. ಯಾವುದೇ ಕೆಲಸ ಆದ್ರೂ ಸಿನಿಮಾ ಅಂತ ಬಂದಾಗ ಯಾವುದೇ ಕೆಲಸ ಆದ್ರೂ ನಾವು ಇಷ್ಟಪಟ್ಟು ಆ ಕೆಲಸನ ಮಾಡ್ತೀವಿ. ಓವರ್ ಆಲ್ ಫಸ್ಟ್ ನಮ್ಮ ಇಡೀ ಯೂನಿಕಾನ್ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಯ್ತು, ಥ್ಯಾಂಕ್ಸ್ ಅವರಿಗೆ ಕೂಡ. ಆಲ್ಸೋ ಯೂನಿಕಾನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಮ್ಮ DOP ಫುಲ್ ಎಂಟೈರ್ ಕೆಲಸ ಮಾಡೋದು ಪರಿಶುದ್ಧ ಅವರು. ಪರಿಶುದ್ಧ ಅವರಿಗೆ ಕೂಡ ಥ್ಯಾಂಕ್ ಯು, ನಾನು ತುಂಬ ಚೆನ್ನಾಗಿ ತೋರಿಸಿದ್ದೀರ. ಆ್ಯಂಡ್ ಸಾಯಿ ಚರಣ್ ಅವರು ಥ್ಯಾಂಕ್ ಯು ಸೋ ಮಚ್. ಹರ್ಷಿತ್ ಎಲ್ಲರೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮೇಕಪ್ ಅಣ್ಣ ಕೂಡ ಥ್ಯಾಂಕ್ ಯು. ನನಗೆ ಕಾಸ್ಟ್ಯೂಮ್ಸ್ ಮಾಡೋದು ಚೇತನ ಅವರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಂದಿರೋ ಎಲ್ಲ ಗೆಸ್ಟ್ ನನಗೆ ಸಪೋರ್ಟ್ ಆಗಿ ಬಂದಿರೋದು ತೆರೆ ಮೇಲೆ ಮಾತ್ರ ನನ್ನ ತಮ್ಮ ಅಲ್ಲ, ಎಲ್ಲ ಇರೋದು ನನ್ನ ತಮ್ಮ ಆಗಿ ರಾಜ್ ಬಂದಿದ್ದಾರೆ. ಥ್ಯಾಂಕ್ ಯು. ಸೊ ಎಂಟೈರ್ ಟೀಮ್ ಆ್ಯಂಡ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಗೆ ಬೇಕು, ಮುಂದಕ್ಕೂ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನ್ಯೂಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಅಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಸಪೋರ್ಟ್ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಿ. ದೊಡ್ಡದಾಗಿ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿಲ್ಲ. ಸೊ ಬೇಸಿಕಲಿ ನನಗೆ ಮಾಧ್ಯಮ ಮಿತ್ರರು ಸಿನಿಮಾದಲ್ಲಿ ನೋಡ್ತಾ ಇರ್ತಾರೆ. ಶುಭಂತರ ಆಗ್ಬೋದು, ತೆರವ ಆಗ್ಬೋದು, ಪಾರ್ಟ್ ಆಫ್ ನಾನು ಸ್ಕೋರ್ ಮಾಡಿದ್ದೀನಿ. ಅದಕ್ಕೆ ನನಗೆ ಮುಂಚೆಯಿಂದ ಒಂದಿತ್ತು. ಆ್ಯಂಡ್ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ವಿತ್ ಎವ್ರಿಬಡಿ. ಎಲ್ಲ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ತಮಿಳ್ ಇಂಡಸ್ಟ್ರಿ ಆಗ್ಬೋದು, ಮತ್ತು ಮಲಯಾಳಂ ಇಂಡಸ್ಟ್ರಿ ಆಗ್ಬೋದು, ಹಿಂದಿ ಇಂಡಸ್ಟ್ರಿ ಆಗ್ಬೋದು, ಇಂಡಿಪೆಂಡೆಂಟ್ ಸಾಂಗ್ಸ್ನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದೆ. ಅಂದರೆ ಅದು ಇಂಡಸ್ಟ್ರಿ, ಇಟ್ಸ್ ವೆರಿ ಬಿಗ್ ಇಂಡಸ್ಟ್ರಿ. ಅದು ಕನ್ನಡದಲ್ಲಿ ಅದು ಸ್ವಲ್ಪ ಆಗ್ತಾ ಇಲ್ಲ. ಬಟ್ ಈಗೀಗ ವಿ ಹ್ಯಾವ್ ಕಪಲ್ ಆಫ್ ಹಿಟ್ಸ್. ಸಂಜೆದ್ ಒಂದು ಹಿಟ್ ಆಯಿತು ಮೊನ್ನೆ, ಮತ್ತು ಕೆಲವು ಸಿಂಗಲ್ಸ್ ಬರ್ತಾ ಇದೆ.
ಮತ್ತು ಈ ಮಟ್ಟಿಗೆ ಸಿಂಗಲ್ ಒಂದು ರಿಲೀಸ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವ್ರು ನನ್ನ ಹತ್ರ ಫಸ್ಟ್ ಟೈಮ್ ಬಂದಾಗ ಸರ್ ವಿ ವಾಂಟ್ ಟು ಎ ಸೀರೀಸ್ ಆಫ್ ಸಾಂಗ್ಸ್ ಅಂತ ಒಂದು 8 ಸಾಂಗ್ ಅವ್ರ ಜೊತೆ ನಾನು ಸದ್ಯಕ್ಕೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ದಿಸ್ ಇಸ್ ಅವರ್ ಫಸ್ಟ್ ರಿಲೀಸ್. ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಈ ಸಾಂಗ್ ಡಿಸ್ಕ್ರಿಪ್ಷನ್ ಸಿಂಪಲ್ ಆಗಿತ್ತು. ಇವ್ರು ಹೇಳಿದಾಗೆ ಇವರೆಲ್ಲ ಒಂದು ಸಿನಿಮಾ ಮಾಡೋಣ ಅಂತ ಆಸಕ್ತಿ ಇಟ್ಕೊಂಡು ನನ್ನ ಹತ್ರ ಬಂದವರು, ಮತ್ತೆ ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ನಾನು ಮ್ಯೂಸಿಕಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗಲ್ಲ, ಟೈಮ್ ಕೊಡ್ತೀನಿ, ನಿಮ್ಗೆ ಎಷ್ಟು ಬೇಗ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಫ್ಯಾಬ್ಯುಲಸ್, ದೇ ಹ್ಯಾವ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಐ ಥಿಂಕ್ ದೇ ರಿಯಲಿ ಡಿಸರ್ವ್ ರೌಂಡ್ ಆಫ್ ಅಪ್ಲಾಸ್. ವೆರಿ ಸಪೋರ್ಟೆಡ್ ಟೀಮ್. ಆ್ಯಂಡ್ ನಾನು ಇಂಥ ಕೇಳಿದ್ದೀನಿ ಅಂತ ಕೊಟ್ಟಿಲ್ಲ ಅಂತಿಲ್ಲ. ವೆರಿ ಥ್ಯಾಂಕ್ಸ್. ನಾನು ನಿಮಗೆ ಪರ್ಸನಲ್ ಹೇಳಿಲ್ಲ, ಬಟ್ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್. ಇದೇನು ಯಾವ ಸಿನಿಮಾಗೆ ನನಗೇನು ಕಡಿಮೆ ಅನ್ನಿಸ್ತಾ ಇಲ್ಲ. ಸೊ ಇದು ಅವರ ದೊಡ್ಡ ಕಾಣಿಸ್ತಾ ಇದೆ. ಹಾಗೆ ಆಗಲಿ, ಹಾಗೆ ಬೆಳೀಲಿ ಸಾಂಗು. ಕಂಟಿನ್ಯೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಫೀಡ್ಬ್ಯಾಕ್ ಕೊಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಅಕ್ಕಜ. ಆರ್ಟಿಸ್ಟು ಹೆಲ್ಪ್ ಮಾಡಿದ್ದಾರೆ, ತುಂಬ ಫನ್ ಮಾಡಿ ಜಾಲಿಯಾಗಿ ಮಾಡಿದ್ವಿ. ಏನು ಟೆನ್ಷನ್ ತಗೊಳ್ತಾರೆ, ಆರಾಮಾಗಿ 3 ಡೇಸು. ಸೊ ಲೊಕೇಶನ್ ಹೋದಾಗ ಹೋಗಿ ಶೂಟ್ ಮುಗಿಸ್ಕೊಂಡಿದ್ದು. ಸೊ ಚೆನ್ನಾಗಾಯಿತು. ಸೊ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅನ್ನೋದು ಇಟ್ಸ್ ನಾಟ್ ಎ ಟೀಮ್, ಇಟ್ಸ್ ಎ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು 2018ಇಂದ. ಇದರಲ್ಲಿ ಯಾರು ಬೇಕಾದ್ರೆ ಬರ್ಬೋದು. ಅಂದರೆ ಈ ಸಿನಿಮಾಗೋಸ್ಕರ ಯಾರು ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಿರ್ತಾರೋ ಎಲ್ಲ ಯೂತ್ಸ್ಗಳು, ಯಾರ್ಯಾರು ಯೂತ್ಸ್ಗಳು ಫಸ್ಟ್ ಈಗ ಸಿನಿಮಾಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಯಾರು ಬೇಕಾದ್ರೆ ಬಂದು ಈ ಒಂದು ಯೂನಿಕಾರ್ನ್ ಟೀಮಿಗೆ ಜಾಯ್ನ್ ಆಗ್ಬೋದು. ಸೊ ಒಂದು 4 ಮೆಂಬರ್ಸಿಂದ ಸ್ಟಾರ್ಟ್ ಮಾಡಿದ್ದು, ಈಗ 34 ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲರೂ ಆಲ್ರೌಂಡರ್ಸ್, ಡೈರೆಕ್ಟರ್ಸ್ ಆಗ್ಬೋದು, ಎಡಿಟರ್ಸ್ ಆಗ್ಬೋದು, ಕಲರಿಸ್ಟ್ ಆಗ್ಬೋದು. ಆ್ಯಂಡ್ ದೀಕ್ಷಿತ್ ಕಲರಿಸ್ಟ್ ಇಲ್ಲೇ ಇದ್ದಾರೆ. ದೀಕ್ಷಿತ್ ಸ್ಟೇಜ್ ಬರಬೇಕು. ಆ್ಯಂಡ್ ನನ್ನ ಟೀಮ್ ಯಾರ್ಯಾರಿದ್ದೀರಾ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನಗೊಂದು ಆಸೆ ಇದೆ. ಸೊ ದಯವಿಟ್ಟು ನನ್ನ ಎಲ್ಲ ಯೂನಿಕಾರ್ನ್ ಟೀಮ್ಸ್ಗಳು ಒಂದ್ಸತಿ ಸ್ಟೇಜ್ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ನನಗೆ ಧನು ಆಗಲಿ ಸ್ಪಂದನ ಆಗಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಫ್ರೆಂಡ್ಸ್ ಆಗಿ ಅವ್ರ ಜೊತೆ ಎಲ್ಲ ಓಡಾಡಿದ್ದೀವಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ. ಸೊ ಅವರಿಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳೇ ಖುಷಿ ಆಯಿತು. ಎರಡನೇದು, ಒಂದು ಈ ಎಂಟೈರ್ ಟೀಮ್ ಏನಿದೆ ಇವರ ಒಂದು ಉತ್ಸಾಹ ನೋಡಿ ಖುಷಿ ಆಗುತ್ತೆ. ಯಾಕಂದರೆ ಸಿನಿಮಾ ಮೇಲೆ ಒಲ್ಬಿಟ್ಕೊಂಡು ಅವರು 4-5 ಸತಿ ಹೇಳಿದ್ರು ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀವಿ, ಅಥವಾ ಎಲ್ರಿಗೂ ಸಿನಿಮಾ ಮಾಡಬೇಕು ಒಂದು ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಸೊ ಎಂಟೈರ್ ಟೀಮಿನ ಸ್ಪಿರಿಟ್ ಆಗಲಿ, ಅವ್ರ ಜೋಶ್ ಆಗಲಿ ನೋಡಿ ಖುಷಿ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಅನಿಸಿದ್ದು ಮೊದಲನೇ +1 ಅಂದರೆ ಅದು ಮ್ಯೂಸಿಕ್ ಫಸ್ಟ್ ಹೋಗಬೇಕು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಯೂಶಲಿ ಈಗಿನ ಮ್ಯೂಸಿಕ್ಗಳಲ್ಲಿ ಏನಾಗುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಳಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮೆಲೋಡಿಕ್ ಆಗಿರುತ್ತೆ, ಬಟ್ ಒಂದು ಲೋಡ್ ಇರಲ್ಲ, ಒಂದು ಮ್ಯೂಸಿಕಲ್ ಲೋಡ್ ಅಂತ, ಅಥವಾ ಆ ಟ್ಯೂನನ್ನು ನಾವು ಮತ್ತೆ ಕೇಳಬೇಕು ಅಂತ ಒಂದು ಏನಂತಾರೆ ಅದನ್ನ, ಆ ಫೀಲ್ ಬರಲ್ಲ, ತಿರ್ಗಾ ಕೇಳಬೇಕಿದ್ನ ಅಂತ. ಬಟ್ ಈ ಸಾಂಗಲ್ಲಿ ನನಗೊಂದು ಸ್ವಲ್ಪ ಆ ಫೀಲ್ ಬಂತು. ಆ್ಯಂಡ್ ಐ ವುಡ್ ವಾಚ್ ದಿಸ್ ವಿಡಿಯೋ ಅಗೇನ್. ನನ್ನ ಮನೆಗೆ ಹೋಗಿ ತಿರ್ಗಾ ಹಾಕೊಂಡು ಕೇಳಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಅದ್ಭುತವಾಗಿ ಮ್ಯೂಸಿಕ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಎರಡನೇದು ಜಿನುಗೋ ಮಳೆ. ಅಂದರೆ ಯೂಶಲಿ ಮಳೆ ಅಂದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದ ಒಂದು ವಿಷಯ, ಅದೊಂದು ಭಾಗ. ಬಟ್ ನಿಜವಾಗ್ಲೂ ಜಿನುಗೋದು ಯಾರು ಅಂದರೆ ಆ ಮಳೆನ ಅನುಭವಿಸೋ ಅಥವಾ ಮಳೆಯ ಫೀಲ್ನ ಅನುಭವಿಸುವಂಥ ಮನುಷ್ಯರು. ಸೊ ಹಾಗಾಗಿ ಇಲ್ಲಿಬ್ರು ಸುಂದರವಾಗಿರೋ ಮನುಷ್ಯರು ಮಳೆ ಬಂದಾಗ ಅವ್ರು ಜಿನುಗ್ತಾ ಇದ್ರು. ಸೊ ಅವರಿಬ್ಬರು ಕೆಮಿಸ್ಟ್ರಿ ನೋಡೋಕೆ ತುಂಬ ಚೆನ್ನಾಗಿತ್ತು ಸ್ಕ್ರೀನ್ ಮೇಲೆ. ಅವ್ರ ಆ್ಯಕ್ಟಿಂಗ್ ಆಗಲಿ ಅಥವಾ ಒಂದು ಸೆಕೆಂಡ್ ಇದ್ರು ಆ ಶಾರ್ಟು ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಸ್ಕ್ರೀನ್ನ ಕರೆಕ್ಟಾಗಿ ಬಳಸ್ಕೊಂಡಿರೋದು ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮಿಬ್ರಿಗೂ ಒಂದು ಕಂಗ್ರ್ಯಾಚುಲೇಷನ್ಸ್, ಒಂದು ಜೋರು ಸಪ್ಪಾಳೆ ಬರಲಿ ಇವರಿಬ್ರಿಗೂ. ಧನುಷ್ ಆ ಲುಕ್ಕಲ್ಲಿ ನೋಡಿದ ಫಸ್ಟ್ ಟೈಮ್ ಆ್ಯಂಡ್ ಸಕ್ಕತ್ತಾಗಿ ಕಾಣ್ತಿದ್ರು. ಆ್ಯಂಡ್ ಆ್ಯಸ್ ಆಲ್ವೇಸ್ ಸ್ಪಂದನ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸ್ಯಾರಿನಲ್ಲಿ. ಫಸ್ಟ್ ಇದನ್ನು ಸ್ಯಾರಿ ಅವಳಿಗೆ ಹೇಳಿ ಮಾಡಿಸಿರೋ ಥರ ಇರುತ್ತೆ. ಸೊ ದೇ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಆ್ಯಂಡ್ ಸೆಕೆಂಡ್, ನಾನು ಅಪ್ರಿಷಿಯೇಟ್ ಅಂದರೆ ನನಗೆ ತುಂಬ ಪರ್ಸನಲಿ ಇಷ್ಟ ಆಗಿದ್ದು ವಿಜುವಾಲಿಟಿ. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಐ ಡೋಂಟ್ ನೋ ಹೂ ಇಸ್ ಡಿ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಅವ್ರ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಇಟ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ನಾನು
ರಿಗ್ರೆಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬೇಕಿತ್ತು ಅಂತ. ಸೊ ಇಟ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ರಿತ್ವಿಕ್ ಹೇಳಿದಾಗ ಇವರ ಒಂದು ಜೋಶಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಟೀಮ್ ವರ್ಕ್ ಅಂದರೆ ಹೀಗಿರಬೇಕು, ಆ್ಯಕ್ಚುಲಿ ಪ್ರತಿಯೊಬ್ಬರಲ್ಲೂ ಈ ಒಂದು ಉತ್ಸಾಹ ಇರಬೇಕು, ಆಗಲೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋದು. ಹೆಚ್ಚು ವ್ಯೂಸ್ ಆಗಲಿ ಏನೇ ಆಗಲಿ ಎಲ್ಲ ಸಪೋರ್ಟ್ ಬರಲಿ. ಮತ್ತು ಈ ಏನು ವಿಜುವಲೈಸೇಷನ್ ಏನು ತೋರಿಸಿದಿರಲ್ಲ, ಇದು ಯಾವ ಸಿನಿಮಾ ಸಾಂಗ್ಗಿಂತಲೂ ಕಮ್ಮಿ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮತ್ತು ನಮ್ಮ ಡೈರೆಕ್ಟರ್ ಕನ್ಸು ಏನಿರುತ್ತೆ ಅಂದರೆ ಅವ್ರು ಏನು ಮಾಡೋಕ್ಕಾಗಲ್ವೋ ಅದನ್ನ ಆರ್ಟಿಸ್ಟ್ ಹತ್ರ ಮಾಡಿಸಿದ್ರೆ. ಇವರಿಬ್ರು ಕೆಮಿಸ್ಟ್ರಿನೂ ಅಷ್ಟೇ ಅದ್ಭುತವಾಗಿ ತೆಗೆದಿದ್ದೀರಾ ಸರ್. ಧನು ಇಸ್ ಮೈ ಕ್ಲೋಸ್ ಫ್ರೆಂಡ್, ಸ್ಪಂದನ ಇವಾಗ ಫ್ರೆಂಡ್ ಆಗಿರೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಬ್ರು. ಸುದೀಪಣ್ಣ ಹೇಳಿದಂಗೆ ಅವ್ರು ನೋಡಿದ್ರು, ನಾನು ನೋಡೋಕ್ಕಾಗಿಲ್ಲ, ಬಟ್ ಅವ್ರು ಏನು ಹೇಳಿದ್ರು ನಿಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ, ಅಲ್ಟಿಮೇಟ್ ಆಗಿದೆ. ಮುಂದೆ ಇದೇ ಥರ ಯಾವ್ದಾರ ಆಲ್ಬಮ್ ಸಾಂಗ್ ಸಿಕ್ಕಿದ್ರೆ ಮಾಡಿ, ಅವರು ಕೃಪಾನ ಹೇಳ್ತಾ ಇದ್ದಾರೆ, ಅವ್ರ ಜೊತೆನೂ ಮಾಡಿ. ಸರ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲರಿಗೂ.